ಇನ್ನು ಯಾರ್ಯಾರಿಗೆ ಮಂತ್ರಿಗಿರಿ ಫಿಕ್ಸ್ ಅಂತ ನೋಡೋದಾದರೆ ಏನು SR ಶ್ರೀನಿವಾಸ್ ಇದ್ದಾರೆ, ಎಸ್ ಪೊನ್ನಣ್ಣ ಇದ್ದಾರೆ, ಪ್ರಸಾದ್ ಅಬ್ಬಯ್ಯ, ಯಶವಂತ ಪಾಟೀಲ್, ಪ್ರಸಾದ್ ಅಬ್ಬಯ್ಯ ಇದ್ದಾರೆ. ಇವರಿಗೂ ಕೂಡ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಯಶವಂತ ಪಾಟೀಲ್ ಇರುವಂಥದ್ದು ಇಲ್ಲಿ. ಇನ್ನು ಅಪ್ಪಾಜಿ ನಾಡಗೌಡ ಇವರಿಗೂ ಕೂಡ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಏನು ಶಾಂತನಗೌಡ ಕೂಡ ಇರುವಂಥದ್ದು. ಪುಟ್ಟರಂಗ ಶೆಟ್ಟಿ ಇವರು ಕೂಡ ಆಕಾಂಕ್ಷಿಯಾಗಿದ್ದಾರೆ, ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆ ಇದೆ. ಏನು ಸುಬ್ಬಾರೆಡ್ಡಿ ಕೂಡ ಇರುವಂಥದ್ದು, ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ದಾರೆ, ಇವರಿಗೂ ಮಣೆ ಹಾಕುತ್ತಂತ. ರುದ್ರಪ್ಪ ಲಮಾಣಿ ಜೊತೆಗೆ ಬಿ ಶಿವಣ್ಣ ಕೂಡ ಇದ್ದಾರೆ, ಇವರಿಗೂ ಕೂಡ ಹೈಕಮಾಂಡ್ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಸಲೀಂ ಅಹಮದ್ ಇದ್ದಾರೆ, ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ಉಮಾಶ್ರೀ ಕೂಡ ಇರುವಂಥದ್ದು ಇಲ್ಲಿ. ಉಮಾಶ್ರೀ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಜೊತೆಗೆ ಮಳವಳ್ಳಿ ಶಾಸಕ PM ನರೇಂದ್ರ ಸ್ವಾಮಿ ಇವ್ರಿಗೂ ಕೂಡ ಮಂತ್ರಿ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ರಿಜ್ವಾನ್ ಅರ್ಷದ್ ಜೊತೆಗೆ M ಕೃಷ್ಣಪ್ಪ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ, ಇವ್ರಿಗೂ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಶರತ್ ಬಚ್ಚೇಗೌಡ ಇವರಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಮಂತ್ರಿಗಿರಿಯ ಆಕಾಂಕ್ಷಿಗಳಿದ್ದಾರೆ ಅಂತ ನೋಡೋದಾದರೆ ಅದೇ SR ಶ್ರೀನಿವಾಸ್ ಇದ್ದಾರೆ, ಎಸ್ ಪೊನ್ನಣ್ಣ, ಪ್ರಸಾದ್ ಅಬ್ಬಯ್ಯ, ಯಶವಂತ ಪಾಟೀಲ್ ಇದ್ದಾರೆ, ಅಪ್ಪಾಜಿ ನಾಡಗೌಡ, ಶಾಂತನಗೌಡ, ಪುಟ್ಟರಂಗ ಶೆಟ್ಟಿ, ಸುಬ್ಬಾರೆಡ್ಡಿ, ರುದ್ರಲಮಾಣಿ, ಬಿ ಶಿವಣ್ಣ, ಸಲೀಂ ಅಹಮದ್, ಉಮಾಶ್ರೀ, PM ನರೇಂದ್ರ ಸ್ವಾಮಿ, ರಿಜ್ವಾನ್ ಹರ್ಷದ್ ಇದ್ದಾರೆ, M ಕೃಷ್ಣಪ್ಪ, ಶರತ್ ಬಚ್ಚೇಗೌಡ. ಇಷ್ಟು ಜನಕ್ಕೂ ಕೂಡ ಒಂದು ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿರುವಂಥದ್ದು. ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ನೋಡಿ, ಇರುವಂತಹ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಹೈಕಮಾಂಡ್ ಯಾರಿಗೆ ಅಂತ ಮಣೆ ಹಾಕುತ್ತೆ, ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಕೋಪ. ಇದು ಈಗ DK ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಎಲ್ಲರೂ ಸಾಕಷ್ಟು ಲಾಭಿ ನಡೆಸ್ತಾ ಇರುವಂಥದ್ದು, ನನಗೆ ಬೇಕು, ನನಗೆ ಸಚಿವ ಸ್ಥಾನ ಬೇಕು ಅಂತ. ಸೊ ನೋಡಬೇಕು ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅಂತ.